ಇನ್ನು ರಾಜ್ಯದಲ್ಲಿ ಎಸ್ಐಆರ್ ವಿಚಾರಕ್ಕೆ ಸಾಕಷ್ಟು ದೊಡ್ಡ ಮಟ್ಟಿನ ಚರ್ಚೆ ನಡೆಯಿತು. ಜೊತೆಗೆ ಸಾಕಷ್ಟು ಆರೋಪಗಳು ಕೂಡ ಬಂತು. ಅನೇಕ ಎಸ್ಐಆರ್ ಪದ್ಧತಿಗಳಿರ್ಬೋದು ಅಥವಾ ಎಸ್ಐಆರ್ ಪ್ರಕ್ರಿಯೆಗಳಿರ್ಬೋದು ಅಥವಾ ಆ ನಮೂನೆ ಹಂಚುವಂಥ ರೀತಿಗಳಿರ್ಬೋದು, ಇದ್ರ ಬಗ್ಗೆ ಸಾಕಷ್ಟು ಸವಾಲುಗಳು ಅಥವಾ ಪ್ರಶ್ನೆಗಳು ಉದ್ಭವ ಆಗಿತ್ತು. ಚುನಾವಣಾ ಆಯೋಗ ಮಾತ್ರ ಇದಕ್ಕೆ ಯಾವುದೇ ರೀತಿಯಂಥ ಉತ್ತರಗಳನ್ನಾಗಲಿ ಅಥವಾ ಸ್ಟೇಟ್ಮೆಂಟ್ಗಳನ್ನಾಗಲಿ ನೇರವಾಗಿ ನೀಡಿರಲಿಲ್ಲ. ಅಂತಿಮವಾಗಿ ಇವತ್ತು ರಾಜ್ಯದ ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್ ಅವರು ಪತ್ರಿಕಾಗೋಷ್ಠಿಯನ್ನು ನಡೆಸಿ ವಿವರವಾದಂಥ ಮಾಹಿತಿಯನ್ನು ನೀಡಿದ್ದಾರೆ. ಯಾರ್ಯಾರು ಅನಧಿಕೃತವಾಗಿ ಹಂಚಿದ್ದಾರೆ, ಜೊತೆಗೆ ಕೆಲವಷ್ಟು ಮಂದಿ ಶಂಕಾಸ್ಪದವಾಗಿ ಈ BLO ಯಾರಿದ್ದಾರೆ ಅವರು ಏನು ಈಗಾಗಲೇ ಫಾರ್ಮ್ಯಾಟ್ಗಳನ್ನು ವಿತರಣೆ ಮಾಡಿದ್ದಾರೆ, ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮಾಡೋದ್ರ ಜೊತೆಗೆ ಆರಂಭಿಕವಾಗಿ ನೋಟಿಸ್ಗಳನ್ನು ಕೂಡ ನೀಡಲಾಗ್ತದೆ. ಹಾಗಾದರೆ ಇದರ ವಿವರಗಳು ಏನಿದೆ, SIR ಯಾವ ರೀತಿ ಮುಂದೆ ಆಗುತ್ತೆ ನೋಡೋಣ. ಸಮಗ್ರ ಮತಪಟ್ಟಿ ಪರಿಷ್ಕರಣೆಯಲ್ಲಿ ಅಕ್ರಮ ಆರೋಪ. 35ಕ್ಕೂ ಹೆಚ್ಚು BLOಗಳಿಗೆ ಶೋಕಾಸ್ ನೋಟಿಸ್. ಅಕ್ರಮ ಮತಪಟ್ಟಿ ಪರಿಷ್ಕರಣೆಯಲ್ಲಿ ಅಕ್ರಮ ನಡೆಯುತ್ತಿದೆ ಅಂತ ಬಿಜೆಪಿ ಜೆಡಿಎಸ್ ಬಾಂಬ್ ಸಿಡಿಸುತ್ತಿದ್ದಂತೆ SIR ಪ್ರಕ್ರಿಯೆಯಲ್ಲಿ ಸಂಚಲನ ಉಂಟಾಗಿದೆ. ಕಲ್ಯಾಣ ಮಂಟಪದಲ್ಲಿ, ಮಸೀದಿಯಲ್ಲಿ SIR ಪ್ರಕ್ರಿಯೆಯನ್ನ ಗುಂಪಾಗಿ ನಡೆಸಿದ BLOಗಳಿಗೆ ಈಗ ನೋಟಿಸ್ ಜಾರಿ ಮಾಡಲಾಗಿದೆ. ಸುದ್ದಿಗೋಷ್ಠಿ ನಡೆಸಿದ ರಾಜ್ಯ ಮುಖ್ಯ ಚುನಾವಣಾ ಅಧಿಕಾರಿ ಅನ್ಬುಕುಮಾರ್, ಗುಂಪಾಗಿ ಒಂದೇ ಕಡೆ SIR ಪ್ರಕ್ರಿಯೆ ಮಾಡುವಂತಿಲ್ಲ, ಮನೆ ಮನೆಗೆ ಹೋಗಿ ಫಾರಂ ವಿತರಿಸಬೇಕು ಅಂತ ಖಡಕ್ ಸೂಚನೆ ನೀಡಿದ್ದಾರೆ. ಹಾಗೆಯೇ ಗುಂಪಾಗಿ ಫಾರಂ ವಿತರಿಸಿದ 35ಕ್ಕೂ ಹೆಚ್ಚು BLOಗಳಿಗೆ ಶೋಕಾಸ್ ನೋಟಿಸ್ ಜಾರಿ ಮಾಡಲಾಗಿದೆ. ಜುಲೈ 1ನೇ ತಾರೀಕು ಕೆಲವು ಕಡೆ ಗುಂಪಾಗಿ ಫಾರ್ಮ್ಸ್ ವಿತರಣೆ ಮಾಡಿದ ಕಂಪ್ಲೇಂಟ್ ಬಂದ ಕೂಡಲೇ ಇಮಿಡಿಯೇಟ್ಲಿ ಅಟೆಂಡ್ ಮಾಡಲಾಗಿದೆ. ಅದಾದ ಕೂಡಲೇ ಎಲ್ಲ ಡಿಸ್ಟ್ರಿಕ್ಟ್ ಎಲೆಕ್ಷನ್ ಆಫೀಸರ್ ಅಂದರೆ DOಗಳಿಗೆ ಮತ್ತು ERಗಳಿಗೆ ಸ್ಪಷ್ಟ ಸೂಚನೆ ಇನ್ನೊಮ್ಮೆ ಕೊಡಲಾಗಿದೆ. ದ BLOs ಹ್ಯಾವ್ ಟು ವಿಸಿಟ್ ಹೌಸ್ ಟು ಹೌಸಸ್ ಅಂತ. ಶೋಕಾಸ್ ಮೋರ್ ದೆನ್ 35 ಜನಕ್ಕೆ 35 BLOಗಳಿಗೆ ಶೋಕಾಸ್ ಕೊಟ್ಟಿದ್ದಾರೆ. ಚುನಾವಣಾ ಆಯೋಗ BLOಗಳಿಗೆ ನೋಟಿಸ್ ನೀಡಿದೆ. ಆದರೆ ಇತ್ತ ರಾಜಕೀಯ ಜಟಾಪಟಿ ತಾರಕಕ್ಕೇರಿದೆ. ಚುನಾವಣೆ ಆಯೋಗ ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿದೆ. ವೆಸ್ಟ್ ಬೆಂಗಾಲ್ನಲ್ಲೂ ಕೂಡ SIR ಪ್ರಕ್ರಿಯೆ ಪ್ರಾರಂಭ ಆದಾಗ ಪ್ರತಿಭಟನೆ ಮಾಡಿದ್ದು BJPಯವರೇ. BLOಗಳೆಲ್ಲ ಮಮತಾ ಬ್ಯಾನರ್ಜಿಯವರ ಕಪಿಮುಷ್ಟಿನಲ್ಲಿದ್ದಾರೆ ಅಂತ ಪ್ರತಿಭಟನೆ ಮಾಡಿದರು, ದೂರು ಕೊಟ್ಟರು. ಅದಾದಮೇಲೆ ಲಾಜಿಕಲ್ ಡಿಸ್ಕ್ರಪೆನ್ಸಿ ಅಂತ ಒಂದು ನಿಯಮ ತಂದುಬಿಟ್ಟು ಎಲ್ಲರಿಗೂ ಹೊರಗೆ ಹಾಕ್ತಾರೆ. ಅದೇ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಇಡೀ ವ್ಯವಸ್ಥೆನ ಬುಡಮೇಲು ಮಾಡುವಂತ ಕೆಲಸಕ್ಕೆ ಇವತ್ತು ಕೈ ಹಾಕಿದೆ. ಅಧಿಕಾರಿಗಳ ಮೇಲೆ ಒತ್ತಡವನ್ನು ಹೇರುವಂಥದ್ದು, ಅಧಿಕಾರಿಗಳ ದುರ್ಬಳಕೆ, ಮಸೀದಿಗಳಲ್ಲಿ ಕೂತ್ಕೊಂಡು ಇವತ್ತು SIR ನಡೀತಾ ಇರುವಂಥದ್ದು, ಈಗ ತಮ್ಮ ಉಳುಕನ್ನ ಮುಚ್ಚಾಕೊಳ್ತಕ್ಕಂಥ ಸಲುವಾಗಿ ಇವತ್ತು ಚುನಾವಣಾ ಆಯೋಗದ ಮೇಲೆ ದೂರುವಂಥದ್ದು ಸರಿಯಲ್ಲ. ಇನ್ನು ಬಿಜೆಪಿ ಕುಮ್ಮಕ್ಕಿನಿಂದ ಚುನಾವಣಾ ಆಯೋಗ ಮತದಾನದ ಹಕ್ಕನ್ನ ಕಿತ್ತುಕೊಳ್ಳುವ ಕೆಲಸ ಮಾಡುತ್ತಿದೆ ಅಂತ ಕಾಂಗ್ರೆಸ್ ಕರಪತ್ರ ಹಂಚಿಕೆ ಮಾಡಿದೆ ಎಂದು ಬಿಜೆಪಿ ಆರೋಪಿಸಿದೆ. ಈ ಸಂಬಂಧ ಇವತ್ತು ಕಾಂಗ್ರೆಸ್ ವಿರುದ್ಧ ದೂರು ಸಲ್ಲಿಸಿದೆ. ಹೀಗೆ ಸಾಲು ದೂರು ಸಲ್ಲಿಸುತ್ತಿರುವ ಬಿಜೆಪಿ ವಿರುದ್ಧ ಗುಡುಗಿರುವ ಕಾಂಗ್ರೆಸ್ ಶಾಸಕ ಬಾಲಕೃಷ್ಣ, ಗೊಂದಲ ಕ್ರಿಯೇಟ್ ಮಾಡಲು ಮಾಡುತ್ತಿರುವ ಕೆಲಸ ಎಂದಿದ್ದಾರೆ. ಅವರು ಗೊಂದಲ ಕ್ರಿಯೇಟ್ ಮಾಡಕ್ಕೆ ಮಾಡ್ತಾ ಇರ್ತಕ್ಕಂಥ ಕೆಲಸ. ಅವರೊಬ್ರು ಕೇಂದ್ರ ಮಂತ್ರಿ, ಇಬ್ರು ಕೇಂದ್ರ ಮಂತ್ರಿ ನೋಡಿದೆ ನಾನು, ಅಲ್ಲೊಬ್ಬ ವಿರೋಧ ಪಕ್ಷದ ನಾಯಕರು, ಅವ್ರಿಗೆ ಸ್ವಲ್ಪ ಮಿನಿಮಮ್ ಕಾಮನ್ ಸೆನ್ಸ್ ಬೇಕು. SIR ಯಾವ ಆಧಾರ, ಅವ್ರದ್ದು BLAಗಳು ಅವರಲ್ಲ ಸರ್, BLAಗಳು ನಮ್ಮವರೇ ಇರಲ್ಲ. ಪ್ರಶ್ನೆ ಮಾಡಕ್ಕೆ ಅವ್ರ BLAಗಳಿಲ್ವ ಅಲ್ಲಿ? ಅವ್ರ BLAಗಳು ಏನು ಮಾಡ್ತಾವ್ರೆ? ಕಡಲೆಪುರಿ ತಿಂತವ್ರು ಅವ್ರ BLAಗಳು ಎಲ್ಲ ಕಡೆ BLAಗಳು ಇದ್ದೇ ಇರ್ತಾರೆ. ಅವರು BLAಗಳನ್ನ ಇಟ್ಕೊಂಡು ಮಾಡಲಿ. ಇವರು ಏನು ಮಾಡ್ತಾವ್ರೆ ಅಂತಂದ್ರೆ ಶಿಕ್ಷಕರಿಗೆ ಅವಮಾನ ಮಾಡ್ತಾವ್ರು ಅಷ್ಟೇ ಬಿಜೆಪಿಯವರು. ಈ ನಡುವೆ ರಾಜ್ಯ ಚುನಾವಣಾ ಆಯೋಗವು ಪ್ರತ್ಯೇಕ SIR ನಡೆಸುತ್ತಿದೆ ಅಂತ ರಿಟ್ ಅರ್ಜಿ ಸಲ್ಲಿಸಲಾಗಿದೆ. ಈ ಅರ್ಜಿಯ ವಿಚಾರಣೆ ಜುಲೈ 15ಕ್ಕೆ ನಿಗದಿಯಾಗಿದ್ದು, ರಾಜ್ಯ ಸರ್ಕಾರ, ರಾಜ್ಯ ಚುನಾವಣಾ ಆಯೋಗ, ಕೇಂದ್ರ ಚುನಾವಣಾ ಆಯೋಗಕ್ಕೆ ಹೈಕೋರ್ಟ್ ನೋಟಿಸ್ ಜಾರಿ ಮಾಡಿದೆ. ಗೊಂದಲ ಗದ್ದಲದ ಮಧ್ಯೆ ರಾಜ್ಯದಲ್ಲಿ ಇದುವರೆಗೂ 4,48,16,723 ಜನರಿಗೆ ಅರ್ಜಿ ವಿತರಿಸಲಾಗಿದೆ. 80% ಅರ್ಜಿ ವಿತರಣೆ ಪೂರ್ಣಗೊಂಡಿದ್ದು, ಜುಲೈ 29ರೊಳಗೆ ಪ್ರಕ್ರಿಯೆ ಮುಗಿಸಲು ಚುನಾವಣಾ ಆಯೋಗ ಗುರಿ ಇಟ್ಟುಕೊಂಡಿದೆ. ಬ್ಯೂರೋ ರಿಪೋರ್ಟ್, TV9.